ಒಂದು ಕಡೆಯಲ್ಲಿ ಹಾಸನದಲ್ಲಿ ಚೆನ್ನಕೇಶವನ ಸನ್ನಿಧಿಗೆ ಪ್ರಜ್ವಲ್ ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿದರೆ ಇತ್ತ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿರುವಂತಹ ನಿಖಿಲ್ ಈ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಏಕಾಂಗಿಯಾಗಿ ಇವತ್ತು ಗಾಳಿ ಆಂಜನೇಯ ಟೆಂಪಲ್ಗೆ ಆಗಮಿಸಿರತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಗಾಳಿ ಆಂಜನೇಯನ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯದಿಂದ ನಿಖಿಲ್ ಸ್ಪರ್ಧಿಸ್ತಾ ಇದ್ದಾರೆ, ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಇವತ್ತು ಏನು ಪ್ರಚಾರಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ದೇವೇಗೌಡರು ನೀಡಿದರು ಪಡವಲಹಿಪ್ಪೇರಿಯಲ್ಲಿ ಪೂಜೆ ಸಲ್ಲಿಸೋದ್ರ ಮೂಲಕ. ಇತ್ತ ನಿಖಿಲ್ ಬಂದು ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಪೂಜೆ ಸಲ್ಲಿಸಿ ಅದಾದ ನಂತರ ಹೊರಗೆ ಬಂದಿರತಕ್ಕಂತಹ ನಿಖಿಲ್ ಅವರನ್ನು ನಾವು ಗಮನಿಸಬಹುದು. ನಿಖಿಲ್ ಏಕಾಂಗಿಯಾಗಿ ಆಗಮಿಸಿದ್ರು, ಅಂದರೆ ಅವರ ತಂದೆ ಕುಮಾರಸ್ವಾಮಿ ಅವರಾಗಲಿ ತಾಯಿ ಅನಿತಾ ಅವರಾಗಲಿ ಜೊತೆಯಲ್ಲಿ ಇರಲಿಲ್ಲ. ಬದಲಿಗೆ ಒಬ್ಬರೇ ಬಂದಿರುವಂತಹ ನಿಖಿಲ್ ಗಾಳಿ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಈಗಾಗಲೇ ನಿಖಿಲ್ ಅವರು ಕೂಡ ಬಂದು ಪೂಜೆ ಸಲ್ಲಿಸಿದ್ದಾರೆ. ಈಗಿನ ಒಬ್ಬರೇ ಬಂದು ಇವತ್ತು ಪೂಜೆ ಸಲ್ಲಿಸಿರುವಂತಹ ವಿಶೇಷ? ಹೌದು ಹರಿಪ್ರಸಾದ್, ದೇವೇಗೌಡರ ಇಬ್ಬರು ಮೊಮ್ಮಕ್ಕಳು ಅಂದ್ರೆ ಪ್ರಜ್ವಲ್ ಹಾಸನದಿಂದ ಸ್ಪರ್ಧೆ ಮಾಡೋದು ಈಗಾಗಲೇ ಫೈನಲ್ ಆಗಿರ್ತಕ್ಕಂಥದ್ದು. ಮತ್ತೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಪುತ್ರ ಈಗಾಗಲೇ ನಿಖಿಲ್ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಇಲ್ಲಿ ಇವತ್ತು ದೇವೇಗೌಡರೇ ಸ್ವತಃ ಹೊಳೆನರಸೀಪುರದ ಚೆನ್ನಕೇಶವ ದೇವಸ್ಥಾನದಲ್ಲಿ ಪ್ರಜ್ವಲ್ ಅವರ ಬಿ ಫಾರಂಗೆ ಪೂಜೆ ಸಲ್ಲಿಸುವ ಮೂಲಕ ಆಶೀರ್ವಾದವನ್ನ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿಖಿಲ್ ಇವತ್ತು ಏಕಾಂಗಿಯಾಗಿ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಮತ್ತೆ ಪೂಜೆಯ ಬಳಿಕ ನಿಖಿಲ್ ಕೆಲವೊಂದಿಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಮತ್ತೆ ಪ್ರಜ್ವಲ್ ನಡುವೆ ಯಾವುದೇ ರೀತಿಯ ಪ್ರತಿಷ್ಠೆ ಇಲ್ಲ. ಮಂಡ್ಯದಲ್ಲಿರ್ತಕ್ಕಂಥ 7 ಶಾಸಕರ ಒತ್ತಡ ಮತ್ತೆ ಲಕ್ಷಾಂತರ ಕಾರ್ಯಕರ್ತರ ಒತ್ತಡದಿಂದಾಗಿ ಮಾತ್ರ ನಾನು ಸ್ಪರ್ಧೆಗೆ ಇಳಿತಾ ಇದ್ದೇನೆ. ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳ ಪೈಕಿ ಸುಮಾರು 9,000 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮಂಡ್ಯಕ್ಕೆ ತಮ್ಮ ತಂದೆ ನೀಡ್ತಕ್ಕಂಥದ್ದು. ಸೊ ಇದು ನನ್ನ ಗೆಲುವಿಗೆ ಶ್ರೀರಕ್ಷೆ ಆಗ್ತಕ್ಕಂಥದ್ದು. ಮುಖ್ಯವಾಗಿ ನಾನು ಸುಮಲತಾ ವಿರುದ್ಧ ಗೆಲುವು ನನ್ನ ನಿಶ್ಚಿತ ಅಂತ ಹೇಳಿ ಇವತ್ತು ನಿಖಿಲ್ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ. ಮಾತ್ರ ಅಲ್ಲ, ಮುಂದೆ ಪಕ್ಷವನ್ನ ಕಟ್ಟಬೇಕಾಗಿರೋದು ನಾನು ಮತ್ತೆ ಪ್ರಜ್ವಲ್ ಮಾತ್ರ ಅಂತ ಹೇಳಿ ಮತ್ತೊಂದು ಸಂದೇಶವನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ಏನಿವತ್ತು ದೇವೇಗೌಡರ ಇಬ್ಬರು ಮೊಮ್ಮಕ್ಕಳು ಏನ್ ಅಖಾಡಕ್ಕೆ ಇಳಿತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ, ಇಬ್ರು ಸಹ ದೇವರ ಮೊರೆ ಹೋಗಿ ಪೂಜೆಯನ್ನ ಸಲ್ಲಿಸತಕ್ಕಂಥದ್ದು ವಿಶೇಷ. ಹರಿಪ್ರಸಾದ್, ಓಕೆ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗೆ.